ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆ ವ್ಲಾಗ್ಗಳೆಲ್ಲ ಮಾಡಿಟ್ಕೊಂಡಿದ್ದೀನಿ, ಹಾಕ್ತಾಯಿಲ್ಲ ವ್ಲಾಗ್ ಹಾಕೋಕ್ಕೆ. ಮತ್ತು ವಾಯ್ಸ್ ಕೇಳಿಸ್ತಾ ಇರಲಿಲ್ಲ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಏನಪ್ಪ ಅಂದರೆ 2-3 ದಿನದ ವ್ಲಾಗ್ ಒಟ್ಟಿಗೆ ಒಂದೇ ವ್ಲಾಗಲ್ಲಿರುತ್ತೆ. ಯಾಕೆಂದರೆ ನನಗೆ ವರ್ಕ್ ಹೋಗ್ತಾಯಿದ್ದೀನಲ್ವಾ, ನನಗೆ ಸರಿಯಾಗಿ ವ್ಲಾಗೆಲ್ಲ ಹಾಕೋಕ್ಕಾಗ್ತಾಯಿಲ್ಲ ಮಾಡಿ. ಅದಕ್ಕೆ ಒಟ್ಟಿಗೆ ಒಂದೇ ವ್ಲಾಗಲ್ಲಿ 2-3 ದಿನ ವ್ಲಾಗ್ ಇರುತ್ತೆ. ಮತ್ತು ನಗರದ ಜಾತ್ರೆ ಇದೆ, ಮನೆಗೆ ಅಣ್ಣ ಅದಕ್ಕೆ ಮತ್ತು ತುಂಬ ಜನ ಗೆಸ್ಟ್ ಬಂದಿದ್ದರು. ನಾವು ಬರಬೇಕಾದ್ರೆ ಆ ಕಡೆ ಒಂದು ಸ್ವಲ್ಪ ಜನ ಹೊರಟಿದ್ರು, ನಾವು ಈ ಕಡೆ ಬಂದುಬಿಟ್ವಿ. ಹಾಗಾಗಿ ಮಿಸ್ ಆಯ್ತು ಅಷ್ಟೇ. ಒಂದು 20 ಮೆಂಬರ್ಸ್ ಎಲ್ಲ ಇದ್ದರು. ಮತ್ತು ಯಾರೋ ಅವರು ಹುಲಿ ಥರ ಎಲ್ಲ ಬರ್ಕೊಂಡಿದ್ರು ಅಂತ ಹುಡುಗರು ಕರೀತಾಯಿದ್ರು. ಅವರೆಲ್ಲ ಅವ್ರನ್ನ ನಿಲ್ಸ್ಕೊಂಡು ಫೋಟೋಸ್ ಎಲ್ಲ ತೆಗ್ಸ್ಕೊತಾಯಿದ್ರು ಗೈಸ್. ಅದಕ್ಕೆ ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ನಾನು ನಗರ ಜಾತ್ರೆ ಆಗಿ 1 ವೀಕ್ ಆಗಿದೆ. ನಾನು ಈಗ ಬ್ಲಾಗ್ನ ಹಾಕ್ತಾಯಿದ್ದೀನಿ. ಐ ಆಮ್ ರಿಯಲಿ ಸಾರಿ. ನಾನು ಈಗ ಬ್ಲಾಗ್ ಹಾಕಬೇಕಿತ್ತು, ಬಟ್ ನನಗೆ ಹಾಕೋಕ್ಕಾಗ್ತಾ ಇರಲಿಲ್ಲ. ಪ್ಲೀಸ್ ಸಾರಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ತೇರೆಲ್ಲ ಬರ್ತಾಯಿತ್ತು ನೋಡಿ, ಚೆನ್ನಾಗಾಗ್ತದೆ. ನಿಂತೋಗಿತ್ತು ನಗರದ ತೇರು ತುಂಬ ವರ್ಷ, ಅಂದರೆ ಸುಮಾರು ಒಂದು 8 ವರ್ಷ ಏನೋ ನಿಂತೋಗ್ಬಿಟ್ಟಿತ್ತು ತೇರು. ಯಾರೋ ತೇರು ಸುಟ್ಟಾಕ್ಬಿಟ್ಟಿದ್ರು ಅಂತ. ಇದು 2ನೇ ವರ್ಷ 3ನೇ ವರ್ಷದ ತೇರಿದು ಗೈಸ್. ತುಂಬ ಕ್ರೌಡ್ ಇತ್ತು. ನಾವು ಸರಿ ತೇರೆಲ್ಲ ನೋಡಿಕೊಂಡು ನಾವೆಲ್ಲ ಈ ಕಡೆ ಬಂದ್ವಿ. ಅವರೊಂದು ಕಡೆ ನಾವೊಂದು ಕಡೆ ಆಗಿಬಿಟ್ಟಿದ್ವಿ. ನಾನು ಮತ್ತು ಅದಕ್ಕೆ ಅಣ್ಣ ಮತ್ತು ನಮ್ಮಮ್ಮ ಮತ್ತು ಕಸಿನ್ ಮಕ್ಕಳು ಎಲ್ಲ ಇದ್ವಿ. ನಾವು ಅವರಿಬ್ಬರು ಮಕ್ಕಳನ್ನ ಕೈಯೇ ಬಿಡೋಕ್ಕಾಗ್ತಾಯಿರಲಿಲ್ಲ, ಎಲ್ಲಿ ತಪ್ಪಿಸ್ಕೊಂಬಿಡ್ತಾರೋ ಅನ್ನೋಂಥರ ಆಗಿತ್ತು. ಯಾಕಂದರೆ ಹೊಸೊಬ್ರು ಅಲ್ವಾ, ನಗರಕ್ಕೆ ಬಂದಿರ್ತಾರೆ, ಗೊತ್ತಿರಲ್ಲ ಅವ್ರಿಗೆ, ಮನೆಯೆಲ್ಲ ಗೊತ್ತಿರಲ್ಲ ಬರೋದಕ್ಕೆ. ನಾವು ಸೇಫಾಗಿ ನೋಡ್ಕೊಬೇಕಲ್ವ, ಅದಕ್ಕೋಸ್ಕರ ಅಷ್ಟೇ. ಮತ್ತು ದೇವಸ್ಥಾನ ಹತ್ರ ಬಂದ್ವಿ. ನೋಡಿ, ನೀವೇ ನೋಡ್ತಿದ್ರೆ ಎಷ್ಟು ಜನ ಕ್ರೌಡ್ ಇದೆ. ಮತ್ತು ನೈಟ್ ಕೂಡ ನಾವು ವಾಕ್ ಇರಲಿ ಅಂತ ಬಂದಿದ್ವಿ. ದೇವಸ್ಥಾನ ಹತ್ರ ತುಂಬ ಕ್ರೌಡ್ ಇದೆ ಗೈಸ್. ಅಂದರೆ ಏನು ಪರ್ಚೇಸ್ ಮಾಡ್ಕೊಳಕ್ಕಾಗಲಿಲ್ಲ. ಏನು ಮಾಡ್ತೀರಾ, ಸುಮ್ಮನೆ ಮಕ್ಳಿಗೋಸ್ಕರ ಹಾಗೆ ಒಂದು ರೌಂಡ್ ಬಂದಿದ್ವಿ, ನೋಡ್ಕೊಂಡು ಹೋಗೋಣ ಅಂತ. ಅಂದರೆ ವಿಜಿ ಫ್ರೆಂಡ್ಸು ಮತ್ತು ಅವ್ರ ಫ್ಯಾಮಿಲಿ ನಾವು ಎಲ್ಲ ಒಟ್ಟಿಗೆ ಹೋಗಿದ್ವಿ. ಹಾಗೆ ಒಂದು ರೌಂಡ್ ಸುಮ್ಮನೆ ಅಷ್ಟೇ. ಮತ್ತು ಅದಾದಮೇಲೆ ನಗರದಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ, ಚಿಕ್ಕದಾಗಿ ಹಾಕಿದ್ದಾರೆ ಅಷ್ಟೇ. ಒಂದು ಟಿಕೆಟು 30 ರೂಪಾಯಿ ಇದೆ. ನಾನು ಮತ್ತು ನಾನು ವರ್ಕ್ ಮಾಡ್ತೀನಲ್ಲ ಅಲ್ಲಿ, ಮಧು ಅಂತ ಇದ್ದಾಳೆ ನನ್ನ ಫ್ರೆಂಡು, ಅವಳು ನಾನು ಎಲ್ಲ ಹೋಗಿದ್ವಿ. ಮತ್ತು ರಶ್ಮಿ 3 ಜನ ಹೋಗಿದ್ವಿ ಅವತ್ತು. ಹಾಗೆ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ ಅನ್ನೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಗೊತ್ತಿರುತ್ತೆ ನಗರದಲ್ಲಿ ಇರೋರಿಗೆಲ್ಲ. ಚಿಕ್ಕದಾಗಿ ಎಕ್ಸಿಬಿಷನ್ ಥರ ಹಾಕಿದ್ದಾರೆ, ಮಕ್ಕಳಿಗೆ ಆಟ ಆಡೋ ಥರ ಅಷ್ಟೇ. ಅಲ್ಲಿ ಬೇರೆ ಏನಿಲ್ಲ ಅಲ್ಲಿ ಜಾಸ್ತಿ. ಈ ಮೈಸೂರು ಎಕ್ಸಿಬಿಷನ್ ಇರುತ್ತಲ್ಲ, ಅಷ್ಟೊಂದೆಲ್ಲ ಇಲ್ಲ. ಸುಮ್ಮನೆ ಒಂದು ಸ್ವಲ್ಪ ಚಿಕ್ಕದಾಗಿದೆ ಅಷ್ಟೇ. ಮತ್ತು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ, ನೀವು ನೋಡ್ಬೋದು. ನಾವು ಹೋಗಿದಾಗ ಒಂದು ಗೇಮ್ ಏನೋ ಆಟ ಆಡ್ಕೊಂಡು ಸರಿ ಅಲ್ಲೆಲ್ಲ ನೋಡೋದಾಯಿತು. ಮತ್ತು ನಾವು 2-3 ದಿನ ವ್ಲಾಗ್ ಅಂತ ಹೇಳಿದ್ನಲ್ಲ ನಿಮಗೆ. ನಿಂಬೆಹಣ್ಣು ದೀಪ ಹಚ್ಚೋಕೆ ಹೋಗಿದ್ವಿ 3ನೇ ಶುಕ್ರವಾರ. ಫಸ್ಟ್ ಶುಕ್ರವಾರ ಶ್ಯಾಮ್ ಮತ್ತು ಸೆಕೆಂಡ್ ಶುಕ್ರವಾರ ನಾವು ಫೋಟೋ ತೊಗೊಂಡ್ವಿ ಅಷ್ಟೇ. ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಈಗ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊತಾ ಇದ್ದೀನಿ ಅಷ್ಟೇ. ಇವಳು ನನ್ನ ಫ್ರೆಂಡ್ ಶಿಲ್ಪ ಅಂತ. ಎಲ್ಲ ರೆಡಿ ಮಾಡ್ಕೊಂಡ್ವಿ, ದೇವ್ರಿಗೆ ಆರತಿ ತೊಗೊಂಡು ಹೋಗ್ತಾ ಇದ್ವಿ. ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.